ಜ್ಞಾನವ್ಯಾಪಿ ರಹಸ್ಯ ಈಗ ಬಯಲಾಗಿದೆ. ಎಎಸ್ಐ ನೀಡಿರುವಂತಹ ವರದಿ ಈಗ ಬಹಳಷ್ಟು ರಹಸ್ಯವನ್ನ ಭೇದಿಸಿದೆ. ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸಿಕ್ಕಿರುವಂತಹ ರಹಸ್ಯ ಏನು? ಮಸೀದಿಯ ಗೋಡೆ ಮೇಲೆ ಕನ್ನಡದ ಶಾಸನ ಉಲ್ಲೇಖವಾಗಿರೋದು 16ನೇ ಶತಮಾನದ ಕನ್ನಡದ ಬರಹ ಪತ್ತೆಯಾಗಿದೆ. ದೊಡ್ಡರಸಯ್ಯನ ನರಸಣ್ಣ ಭಿನ್ನಹ ಅಂತಿರುವಂತಹ ಬರಹ ಅಲ್ಲಿ ಉಲ್ಲೇಖವಾಗಿದೆ. ಕಲ್ಲಿನ ಮೇಲೆ ಕನ್ನಡದ ಬರಹ ಇದೆ. 839 ಪುಟಗಳ ಎಎಸ್ಐ ವರದಿಯಲ್ಲಿ ಕನ್ನಡದ ಬರಹ ಇರುವಂತಹ ಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈ ಮಸೀದಿಯ ಗೋಡೆಯ ಮೇಲೆ ಇನ್ನೂ ದೇವರುಗಳ ಮೂರ್ತಿಗಳು ಕೂಡ ಇದೆ. ಅವುಗಳನ್ನು ಧ್ವಂಸ ಮಾಡಿರೋದು ಇದೆ. ಕನ್ನಡ ಬರಹದ ಚಿತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ದೊಡ್ಡ ನರಸಯ್ಯನ ಅನ್ನುವಂಥ ಉಲ್ಲೇಖ ಇದೆ. ಕೋಲಾರ ಮೂಲದ ಅವರು ಅಂತ ಹೇಳ್ತಾ ಇದ್ದಾರೆ. ನರಸಣ್ಣ ಭಿನ್ನಹ ಅನ್ನುವಂಥದ್ದು ಕೂಡ ಇದೆ. ಸೊ ಇವರು ಕೂಡ ಕೋಲಾರದ ಪಾಳೆಯಗಾರರು. ಆ ಸಂದರ್ಭದಲ್ಲಿ ಕಾಶಿಗೆ ಏನಾದರೂ ಕೊಟ್ಟಂಥ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಹೆಸರನ್ನ ಶಾಸನದಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಈಗಲೂ ಹಲವು ದೇವಸ್ಥಾನಗಳಲ್ಲಿ ನೀವು ಹೋದಾಗ ಇಷ್ಟು ಬರೆಸಿದ್ರೆ, ಈ ದೇವಸ್ಥಾನಕ್ಕೆ ಏನಾದರೂ ಕೊಡುಗೆಯನ್ನ ಕೊಟ್ಟರೆ ನಿಮ್ಮ ಹೆಸರುಗಳನ್ನ ಕಲ್ಲಿನಲ್ಲಿ ಬರೆಸಿ ಆ ದೇವಸ್ಥಾನದ ಗೋಡೆಗಳಿಗೆ ಹಾಕಿರ್ತಾರೆ. ನಿಮ್ಮ ಗಮನಕ್ಕಿರಬಹುದು. ಮಥುರಾಕ್ಕೆ ಹೋದ್ರೆ ಈಗಲೂ ಕೂಡ ಆ ರೀತಿಯಾಗಿ ಬರೆಸ್ಕೊಳ್ತಾರೆ. ನೀವು ಏನಾದರೂ ದಾನವನ್ನ ಕೊಟ್ಟರೆ ಅಲ್ಲಿ ಹೆಸರನ್ನ ಹಾಕಿ ಕಲ್ಲಿನ ಮೇಲೆ ಬರೆಸಿ ದೇವಸ್ಥಾನದಲ್ಲಿ ಅಂಟಿಸಲಾಗುತ್ತೆ ಅದನ್ನ. ಸೊ ಆ ರೀತಿಯಾಗಿ ಆ ಸಂದರ್ಭದಲ್ಲೂ ಇತ್ತು ಅನ್ನೋದು ಇದರ ಒಂದಿಷ್ಟು ಪುರಾವೆಗಳು ಸಿಗ್ತಾ ಇದೆ. ಹಾಗೆ ನೋಡಿದ್ರೆ ಕರ್ನಾಟಕಕ್ಕೂ ಮತ್ತೆ ಕಾಶಿಗೂ ಈಗಷ್ಟೇ ಅಲ್ಲ, ಮಹಾಭಾರತದಿಂದಲೂ ಕೂಡ ಲಿಂಕ್ ಇದೆ ಅನ್ನುವಂಥದ್ದನ್ನ ಹೇಳುತ್ತಾರೆ. ಹೇಗೆ? ಅತ್ಯಂತ ಪುರಾತನವಾಗಿರುವಂಥ ಮಠ ಅಂತಂದ್ರೆ ಜಂಗಮವಾಡಿ ಮಠ. ಅಲ್ಲಿ ಆ ಮಠದ ಇತಿಹಾಸವನ್ನ ಕೇಳಿದಾಗಲೂ ಕೂಡ ಬಹಳ ಚೆನ್ನಾಗಿದೆ. ಅದು ವಿಜಯನಗರದ ಪಾಳೆಗಾರರು ಅಥವಾ ಅಧಿಕಾರಿಗಳು ಸುಮಾರು 16ನೇ ಶತಮಾನದ ಕನ್ನಡದ ಶಾಸನ ಲಭ್ಯವಾಗೋಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ದೇವರಿಗೆ ಸೇವಾರ್ಥವನ್ನ ನೀಡುವಂತ ಸಮಯದಲ್ಲಿ ಈ ಹೆಸರನ್ನ ಹಾಕ್ತಾರೆ. ಕಾಶಿ ವಿಶ್ವನಾಥನಿಗೆ ಪ್ರತಿ ವರ್ಷ ದತ್ತಿ ನೀಡೋದು ಪದ್ಧತಿ ಇರುತ್ತೆ. ಕೋಲಾರ ಮೂಲದ ಪಾಳೆಗಾರರು ಅಥವಾ ಅಧಿಕಾರಿಗಳು ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಯಾರು? ಈ ದೊಡ್ಡರಸಯ್ಯನ ಮತ್ತು ನರಸಣ್ಣ ಭಿನ್ನಹ ಅನ್ನುವಂಥವ್ರು ಯಾರಿದ್ದಾರೆ, ಇವರು ಅವರ ಹೆಸರುಗಳಿವೆಲ್ಲವೂ ಕೂಡ ಅವರು ಕೋಲಾರದ ಪಾಳೆಯಗಾರರು ಅಂತ ಉಲ್ಲೇಖವನ್ನ ಮಾಡುತ್ತಾ ಇದ್ದಾರೆ. ಅವರು ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಇದ್ದಂಥವರು ಅಂತ ಈಗಷ್ಟೇ ಇತಿಹಾಸ ತಜ್ಞರು ಹೇಳ್ತಾ ಇದ್ರು, ತಲಕಾಡು ಚಿಕ್ಕರಂಗೇಗೌಡರು. ಸೊ ಇದಷ್ಟೇ ಅಲ್ಲ, ಇದೇ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಈಗ ಎಎಸ್ಐ ವರದಿಯನ್ನು ಕೊಟ್ಟಿದೆ. 839 ಪುಟಗಳ ವರದಿ. ಈ ವರದಿಯಲ್ಲೂ ಕೂಡ ಹನುಮ, ಕೃಷ್ಣ, ವಿಷ್ಣು, ಗಣೇಶನ ವಿಗ್ರಹಗಳು ಧ್ವಂಸವಾಗಿದೆ ಅನ್ನುವಂಥದ್ದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಇದೆ. ಅಲ್ಲಿ ನೋಡಿ, ರಾಮ ಅಂತ ಬರೆದಿರುವಂಥದ್ದಿದೆ. ಯಾವುದಾದ್ರೂ ಮಸೀದಿಯಲ್ಲಿ ರಾಮ ಅಂತ ಉಲ್ಲೇಖ ಇರಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ಹನುಮನ ಚಿತ್ರ ಇರಕ್ಕೆ ಸಾಧ್ಯ ಆಗತ್ತಾ ಮಸೀದಿಯ ಗೋಡೆ ಮೇಲೆ? ಇಲ್ಲ. ಲಿಂಗದ ಚಿತ್ರವನ್ನ ಇಡಕ್ಕಾಗತ್ತಾ? ಶಿವಲಿಂಗದ ಚಿತ್ರವನ್ನ? ಇಲ್ಲ. ಗಣೇಶನ ಮೂರ್ತಿಯ ಚಿತ್ರ ಇರಕ್ಕಾಗತ್ತಾ ಮಸೀದಿಯ ಒಳಗಡೆಗೆ? ಸಾಧ್ಯನೇ ಇಲ್ಲ. ಅವ್ರು ನಂಬುವಂಥದ್ದು ಒಂದೇ ದೇವರು, ಆ ದೇವರು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ಪ್ರತಿದಿನವೂ ಕೂಡ ಅವರು ನಮಾಜ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳುವಂಥದ್ದು ಅದೇ, ಅಲ್ಲ ಬಿಟ್ಟರೆ ಇನ್ಯಾರೂ ಇಲ್ಲ ಅಂತೇಳಿ. ಹಾಗಿರುವಂಥ ಸಂದರ್ಭದಲ್ಲಿ ಈ ಮಸೀದಿಯ ಗೋಡೆಗಳ ಮೇಲೆ ಈ ರೀತಿಯಾಗಿ ಹಿಂದೂ ಧರ್ಮದ ದೇವರುಗಳು ಹೇಗೆ ಬರಕ್ಕೆ ಸಾಧ್ಯ ಅನ್ನುವಂಥದ್ದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ನನ್ನ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಚರ್ಚೆಗೆ ಒಳಪಡ್ತಾ ಇದೆ ಈಗ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸಿಕ್ಕಿರುವಂಥ ಎಎಸ್ಐನ ವರದಿಯಲ್ಲಿರುವ ಉಲ್ಲೇಖವಾಗಿರೋದು. ಮತ್ತಷ್ಟು ಏನಿದೆ ವರದಿಯಲ್ಲಿ ಪವಿತ್ರ? ಅರುಣ್, ಈಗ 34 ಶಿಲಾಶಾಸನ ಲಭ್ಯ ಆಗಿದೆ. ಅದರಲ್ಲಿ ಕನ್ನಡದ ಶಿಲಾಶಾಸನ ಲಭ್ಯ ಆಗಿರುವಂಥದ್ದು ಕೂಡ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ. ಜೊತೆಗೆ ತೆಲುಗು, ದೇವನಾಗರಿ ಭಾಷೆಯಲ್ಲೂ ಕೂಡ ಲಭ್ಯ ಆಗಿದೆ. ಅದರಲ್ಲಿ ಇರುವಂತಹ ಶಿಲಾಶಾಸನ ಏನಿದೆ, ಈ ಫೋಟೋ ಏನಿದೆ ನೀವು ನೋಡ್ತಾ ಇದ್ದೀರಾ, ಸೊ ಈ ಫೋಟೋದಲ್ಲಿರುವಂತಹ ಕನ್ನಡ ಶಿಲಾಶಾಸನ ಇದು. ಸೊ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ, ದೊಡ್ಡರಸಯ್ಯನ ಮತ್ತೆ ನರಸಣ್ಣನ ಅನ್ನುವಂಥದ್ದು. ಭಿನ್ನಹ ಅನ್ನುವಂಥದ್ದು ಬಹುಶಃ ಪ್ರಾರ್ಥನೆ, ಅಂದ್ರೆ ಸೇವಾರ್ಥಿಗಳು ಏನಾದರೂ ದೇವರಿಗೆ ಹರಕೆಯನ್ನ ಅಥವಾ ತಾವು ಕಾಣಿಕೆಯ ರೂಪದಲ್ಲಿ ಕೊಡುವಾಗ ಭಿನ್ನಹ ಪ್ರಾರ್ಥನೆ ಅನ್ನುವಂತಹ ಪದ ಇರ್ಬೋದು ಅನ್ನುವಂಥದ್ದು ಇತಿಹಾಸಕಾರರ ಲೆಕ್ಕಾಚಾರ. ಸೊ ಈ ಶಾಸನ ಅಲ್ಲಿ ಲಭ್ಯ ಆಗಿದೆ. ಸೊ ಕನ್ನಡಕ್ಕೂ ಕಾಶಿಗೂ ಯಾವ ರೀತಿ ನಂಟು ಬಂತು ಅನ್ನುವಂಥದ್ದಾದ್ರೆ, ಇದು ವಿಜಯನಗರದ ಪಾಳೆಯಗಾರರು ಇರ್ಬೋದು, ಅವರು ಕೋಲಾರ ಮೂಲದವರು ಇರ್ಬೋದು ಅನ್ನುವಂಥದ್ದು ಇತಿಹಾಸಕಾರರ ಲೆಕ್ಕಾಚಾರ. ಸಾಮಾನ್ಯವಾಗಿ ಈ ಹಿಂದೆ ದಕ್ಷಿಣ ಭಾರತದ ಬಹುತೇಕ ರಾಜರುಗಳಿಗೆ ಕಾಶಿ ವಿಶ್ವನಾಥನಿಗೆ ದತ್ತಿ ಕೊಡುವಂತಹ ಸಂಪ್ರದಾಯ ಇತ್ತು. ಸೊ ಅದು
ವಿಜಯನಗರ ಪಾಳೆಯಗಾರರಲ್ಲೂ ಕೂಡ ಉಲ್ಲೇಖ ಆಗಿತ್ತು. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇದು 16ನೇ ಸೆಂಚುರಿ ಅಂದ್ರೆ 16ನೇ ಶತಮಾನದಲ್ಲಿ ಇರುವಂತದ್ದು ಅನ್ನುವಂಥದ್ದು. ಸೊ ಹಾಗಾಗಿ ವಿಜಯನಗರದ ಆ ಪಾಳೆಯಗಾರರು ದತ್ತಿ ಅಂದ್ರೆ ಯಾವುದಾದ್ರೂ ಒಂದು ಅಥವಾ ಎರಡು ಹಳ್ಳಿಯಲ್ಲಿ ತಾವು ಬೆಳೆದಂತಹ ಬೆಳೆ ಏನಿದೆ ಅದರ ಸಂಪೂರ್ಣವಾಗಿ ಅದರಲ್ಲಿ ಬಂದಂತಹ ಆದಾಯವನ್ನ ದೇವರಿಗೆ ಕೊಡುವಂಥದ್ದು. ಸೊ ಹಾಗಾಗಿ ಆ ಒಂದು ದೇವರಿಗೆ ಕೊಡುವಂತಹ ಆದಾಯದ ದುಡ್ಡು ಏನಿದೆ ಅದನ್ನ ದೇವಾಲಯದ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಬಳಕೆ ಮಾಡುವಂಥದ್ದು. ಸೊ ಅಲ್ಲಿ ತಮ್ಮ ಹೆಸರನ್ನ ಉಲ್ಲೇಖವನ್ನ ಮಾಡಿರ್ತಾರೆ ಅನ್ನುವಂತಹ ಒಂದು ಮಾತನ್ನ ಈಗ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಸೊ ನಿಜಕ್ಕೂ ಕೂಡ ಇದು ಒಂದು ಹಂತದಲ್ಲಿ ಅಚ್ಚರಿಗೂ ಕೂಡ ಕಾರಣವಾಗಿದೆ. ಓಕೆ, ಇವರು ಪರ್ಟಿಕ್ಯುಲರ್ ಆಗಿ ನಮಗೆ ಕೋಲಾರದ ಇತಿಹಾಸದಲ್ಲಿ ಕೋಲಾರದ ಶಾಸನಗಳಲ್ಲಿ ಏನಾದರೂ ಲಭ್ಯವಾಗ್ತಾ ಇದೆ, ಅದನ್ನ ಕೆದಕುವಂತ ಕೆಲಸವನ್ನೇನಾದ್ರೂ ಮಾಡಲಾಗಿದೆಯಾ ಪವಿತ್ರ? ಯಾಕಂದ್ರೆ ಕಾಶಿಯಲ್ಲಿ ಈಗ ಸಿಕ್ಕಿದೆ ಇವರ ಎರಡು ಹೆಸರುಗಳು, ಬಟ್ ಕೋಲಾರದ ಮೂಲದಲ್ಲಿ ಎಲ್ಲಾದ್ರೂ ಸಿಗಬೇಕಲ್ಲ, ಯಾರಿವರು ಪಾಳೆಗಾರರು ಏನು ಅನ್ನುವಂಥದ್ದು ಏನಾದ್ರೂ ಇದೆಯಾ ಇತಿಹಾಸದಲ್ಲಿ? ಅರುಣ್, ಈಗ ಆ ಹೆಸರನ್ನ ಆಧರಿಸಿ ಈಗ ಇತಿಹಾಸಕಾರರು ಹೇಳ್ತಾ ಇರುವಂತದ್ದು ಅವರು ಕೋಲಾರ ಮೂಲದ ಪಾಳೆಯಗಾರರು ಅಥವಾ ಅಧಿಕಾರಿಗಳು ಆಗಿರ್ಬೋದು ಅನ್ನುವಂಥದ್ದು. ಒಂದಿಷ್ಟು ಆ ಹೆಸರಿನ ಹಿನ್ನೆಲೆಯನ್ನ ತೆಗೆದುಕೊಂಡು ಅಥವಾ ಆ ಹೆಸರಿನ ಯಾರಿದ್ದಾರೆ ಏನು ಅನ್ನುವಂಥದ್ದನ್ನ ಅನ್ವೇಷಣೆ ಮಾಡ್ಕೊಂಡು ಇತಿಹಾಸಕಾರರು ಅದನ್ನು ಹೇಳ್ತಾ ಇದ್ದಾರೆ. ಬಹುಶಃ ಅವರು ಕೋಲಾರ ಮೂಲದವರು ಇರಬೇಕು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿರುವಂತಹ ಮೂಲದ ಪಾಳೆಯಗಾರರಿಗೆ ಅಧಿಕಾರಿಗಳಿಗೆ ಅತಿ ಹೆಚ್ಚಿನ ನಂಟು ಇತ್ತು ಅನ್ನುವಂತಹ ಒಂದಿಷ್ಟು ಉಲ್ಲೇಖ. ಜೊತೆಗೆ ಅದರ ಜೊತೆಗೆ ಕೆಂಪೇಗೌಡರ ಉಲ್ಲೇಖವನ್ನ ಕೂಡ ಮಾಡ್ತಾರೆ. ಅವರ ಮೊಮ್ಮಕ್ಕಳು ದತ್ತಿಯನ್ನ ಕೊಡ್ತಾ ಇರುವಂತದ್ದು, ಕೆಂಪೇಗೌಡರು ಕೂಡ ದಕ್ಷಿಣ ಕಾಶಿಗೆ ಆ ಒಂದಿಷ್ಟು ದಕ್ಷಿಣ ರಾಜರ ಉಲ್ಲೇಖವಾಗಿ ಇಲ್ಲಿ ಕೊಡ್ತಾ ಇರುವಂತದ್ದು. ಸೊ ಎಲ್ಲವನ್ನ ಕೂಡ ಉಲ್ಲೇಖ ಮಾಡ್ತಾರೆ. ಸೊ ವಿಜಯನಗರದ ಪಾಳೆಯಗಾರರಾಗಿದ್ರು ಅವರು ಕೋಲಾರದ ಮೂಲದವರು ಆಗಿರ್ಬೋದು ಅನ್ನುವಂತಹ ವ್ಯಾಖ್ಯಾನವನ್ನ ಈಗ ಇತಿಹಾಸಕಾರರು ಮಾಡ್ತಾ ಇದ್ದಾರೆ. ಅರುಣ್, ಓಕೆ ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ. ಈ ವಿಚಾರದಲ್ಲಿ ಈಗ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. 16ನೇ ಶತಮಾನದ ಉಲ್ಲೇಖ ಆಗ್ತಾ ಇದೆ. ಸೊ ಜ್ಞಾನವ್ಯಾಪಿ ಬಳಿ ದೊರೆತ ಕನ್ನಡದ ಶಾಸನ, ಕಲ್ಲಿನ ಮೇಲೆ ಕನ್ನಡ ಬರಹದ ಹಿನ್ನೆಲೆ ಏನು? ಇತಿಹಾಸಕಾರರು ಹೇಳೋದೇನು? ಸೊ ಜ್ಞಾನವ್ಯಾಪಿ ಬಳಿ ದೊರೆತ ಕನ್ನಡದ ಶಾಸನ ಅನೇಕ ರೀತಿಯಾದಂಥ ಉಲ್ಲೇಖವನ್ನ ಮಾಡ್ತಾ ಇದೆ. ಕರ್ನಾಟಕಕ್ಕೂ ಮತ್ತೆ ಕಾಶಿಗೂ ಹೇಗಿದೆ ಅನ್ನುವಂಥ ಲಿಂಕ್ ಅನ್ನ ಸೊ ಇತಿಹಾಸಕಾರರು ಏನು ಹೇಳಿದ್ದಾರೆ ಈ ಬಗ್ಗೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀವಿ. ಸೊ ಜ್ಞಾನವ್ಯಾಪಿಯಲ್ಲಿ ಕನ್ನಡ ಶಾಸನ, ಇತಿಹಾಸಕಾರರು ಹೇಳೋದೇನು? ಸುಮಾರು 16ನೇ ಶತಮಾನದ ಶಾಸನ ಇದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಔರಂಗಜೇಬನ ಆಳ್ವಿಕೆಯು ಕೂಡ 16-17ನೇ ಶತಮಾನದ ಬರುತ್ತೆ. ವಿಜಯನಗರದ ಪಾಳೆಗಾರರು ಅಥವಾ ಅಧಿಕಾರಿಗಳ ಕಾಲದ ಸೇವಾರ್ಥ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದ್ದು ಅಂತ ಹೇಳಿ ಅಧಿಕಾರಿಗಳು ಅಥವಾ ಪಾಳೆಗಾರರು ಸಾಮಾನ್ಯವಾಗಿ ದೇವರಿಗೆ ಸೇವಾರ್ಥ ನೀಡುತ್ತಾರೆ. ಅಂದರೆ ಏನಾದರೂ ಒಂದು ದೇಣಿಗೆಯನ್ನು ಕೊಡ್ತಾರೆ. ಯಾವ ಪ್ರಮಾಣದ ದೇಣಿಗೆಯನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಆ ಹೆಸರನ್ನು ಹಾಕ್ತಾರೆ. ಇಲ್ಲಿ ದೊಡ್ಡ ಪ್ರಮಾಣದ ದೇಣಿಗೆಯನ್ನು ಕೊಟ್ಟಿದ್ದಕ್ಕೇ ಅವರ ಹೆಸರನ್ನು ಅಲ್ಲಿ ಹಾಕ್ತಾರೆ. ಸೇವಾರ್ಥದ ವೇಳೆ ಈ ರೀತಿ ಕಲ್ಲಿನಲ್ಲಿ ಸೇವಾರ್ಥಿಯ ಹೆಸರನ್ನು ಹಾಕ್ತಾರೆ. ಅಲ್ಲಿ ಈಗಾಗಲೇ ಹೇಳ್ತಾ ಇರೋ ರೀತಿಯಲ್ಲಿ ಭಿನ್ನ ಅಂತಂದರೆ ಬೇಡಿಕೆಯನ್ನು ಇಡೋದು, ಮನವಿಯನ್ನು ಇಡೋದು, ದೇವರ ಹತ್ರ ಭಿನ್ನಹಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಅಂದರೆ ಬೇಡಿಕೆಯನ್ನು ಇಟ್ಕೊಳ್ಳೋದು ಅಂತ. ಕಾಶಿ ವಿಶ್ವನಾಥನಿಗೆ ಪ್ರತಿ ವರ್ಷವೂ ಕೂಡ ದತ್ತಿಯನ್ನು ನೀಡೋದು ಸಂಪ್ರದಾಯವಾಗಿದ್ದು, ಅಲ್ಲೇನಾದರೂ ಒಂದು ಹರಕೆಯನ್ನು ತೀರಿಸಿಕೊಳ್ಳುವಂಥದ್ದು ದತ್ತಿ ಅಂತ ಹೇಳಿ ವರ್ಷ ಪೂರ್ತಿ ಎಲ್ಲವನ್ನ ಇಟ್ಕೊಂಡು ಒಂದು ದತ್ತಿ ಅಂತ ಕೊಡೋದು. ಒಂದೆರಡು ಹಳ್ಳಿ ಗ್ರಾಮವನ್ನು ಸಂಪೂರ್ಣವಾಗಿ ದೇವರಿಗೆ ಮೀಸಲಿಡುವಂಥದ್ದು. ಈಗ ಕೆಲವು ಕಡೆಗಿರುತ್ತೆ, ಒಂದು ಜಾತ್ರೆ ನಡೀತಾ ಇದ್ರೆ 2-3 ಹಳ್ಳಿಗಳಿಗೆ ಅಲ್ಲಿ ಬೆಳೆದಿರುವಂಥ ಬೆಳೆಯನ್ನು ಅವರಿಗೆ ಕೊಡೋದು. ಆ ಜಾತ್ರೆಯಲ್ಲಿ ಅದನ್ನು ಊಟಕ್ಕೆ ಅಂತ ಹೇಳಿ ಬಳಕೆಯನ್ನು ಮಾಡ್ಕೊಳ್ತಾರೆ. ಮೀಸಲಿಟ್ಟ ಗ್ರಾಮದಲ್ಲಿ ಬೆಳೆ ಬೆಳೆದು ಅಲ್ಲಿ ಬರುವಂಥ ದುಡ್ಡನ್ನು ವಾರ್ಷಿಕವಾಗಿ ನೀಡೋದು. ಕೆಲವು ಕಡೆಗಳಲ್ಲಿ ದುಡ್ಡು ಕೊಡ್ತಾರೆ, ಅಲ್ಲಿ ಬೆಳೆಯನ್ನು ಬೆಳೆದು ವಾರ್ಷಿಕವಾಗಿ ಆ ಜಾತ್ರೆ ಏನು ನಡೆಯುತ್ತೆ ಆ ಜಾತ್ರೆಯಲ್ಲಿ ಅನ್ನಸಂತರ್ಪಣೆ ಮಾಡೋಕ್ಕೂ ಕೂಡ ಬಳಕೆಯನ್ನು ಮಾಡ್ತಾರೆ. ಗ್ರಾಮದ ಬ್ರಾಹ್ಮಣರ ಮುಖಾಂತರ ಆಯಾಯ ಪಾಳೆಗಾರರು ಇದನ್ನು ದೇವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ರು, ಭಿನ್ನವನ್ನು ಇಡ್ತಾ ಇದ್ರು, ದೇವರಿಗೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ರು, ಹರಕೆಯನ್ನು ತೀರಿಸಿಕೊಳ್ತಾ ಇದ್ರು. ಅಧಿಕಾರಿಗಳ ಹೆಸರಿನಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿಸ್ತಾರೆ. ಯಾರು ಅರ್ಚಕರಿದ್ರು ಆ ಸಂದರ್ಭದಲ್ಲಿ ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟದ್ದು ಕಾಶಿ, ಅಲ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ರು. ಸಾಮಾನ್ಯವಾಗಿ ಈ ದುಡ್ಡನ್ನೇ ದೇವಸ್ಥಾನಕ್ಕೆ ಬಳಸಿ ನಂತರ ಅಲ್ಲಿ ಕಟ್ಟಡಕ್ಕೆ ಬಳಸ್ತಾರೆ. ಕಾಶಿಯಲ್ಲಿ ಸಿಗುತ್ತೆ ನಿಮಗೆ ಅನೇಕ ಘಾಟಗಳು ಸಿಗುತ್ತೆ, ಅಲ್ಲಿ ಅನೇಕ ಕಟ್ಟಡಗಳು ಸಿಗುತ್ತೆ, ಅನೇಕ ಪುರಾತನವಾಗಿರುವಂಥ ಕಟ್ಟಡಗಳಿದೆ. ಈ ವೇಳೆ ಸೇವಾರ್ಥಿಗಳ ಹೆಸರನ್ನು ಹಾಕಲಾಗಿದೆ. ಈಗ ಕೆಲವು ದೇವಸ್ಥಾನಗಳಲ್ಲಿ ಒಂದು ರೂಮನ್ನು ಕಟ್ಟಿಕೊಟ್ರೆ ಯಾರು ಕಟ್ಟಿಕೊಟ್ಟಿರ್ತಾರೆ ಅವರಿಗೆ ಆ ಹೆಸರನ್ನು ಹಾಕಿರ್ತಾರೆ ನಿಮಗೆ ಬೋರ್ಡಲ್ಲಿ. ನಿಮಗೆ ಎಲ್ಲ ದೇವಸ್ಥಾನಗಳಲ್ಲೂ ಕಾಣಿಸುತ್ತೆ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ. ತಿರುಪತಿಗೆ ಹೋದರೂ ಕಾಣಿಸುತ್ತೆ, ಶಿರಡಿಗೆ ಹೋದರೂ ಕಾಣಿಸುತ್ತೆ. ನೀವು ಎಂಥದ್ದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾರಾದರೂ ರೂಮನ್ನು ದೇಣಿಗೆಯ ಮೂಲಕವಾಗಿ ಕೊಟ್ಟು ಅವರು ಕಟ್ಟಡವನ್ನು ಕಟ್ಟಿಸಿ ಕೊಟ್ಟಿದ್ರೆ ಅವರ ಹೆಸರನ್ನು ಅದ್ರ ಮುಂದ್ಗಡೆಗೆ ಹಾಕಿರ್ತಾರೆ.
ಅದೀಗ ಕಟ್ಟಿಸಿರ್ಬೋದು. ಇನ್ನೊಂದು 200-300 ವರ್ಷ ಆದಮೇಲೆ ಯಾರವರು ಅಂತ ಹೇಳಿ ಅದು ಇತಿಹಾಸದಲ್ಲಿ ಸೇರ್ಕೊಳ್ಳುತ್ತೆ. ಕೆಂಪೇಗೌಡರು ಕೂಡ ಕಾಶಿ ವಿಶ್ವನಾಥ ದೇವರ ಹೆಸರಿನಲ್ಲಿ ದತ್ತಿಯನ್ನು ನೀಡ್ತಾ ಇದ್ರು ಅಂತ ಬಹಳ ಜನ ಹರಕೆಯನ್ನು ಕಟ್ಕೊಳ್ತಾ ಇದ್ರು. ಒಂದು ನಂಬಿಕೆ, ಜೀವನದಲ್ಲಿ ಏನೇ ಇದ್ರೂ ಕೂಡ ಒಂದ್ಸಲ ಕಾಶಿ ದರ್ಶನ ಮಾಡ್ಕೊಳ್ಬೇಕು ಅಂತ. ಸೊ ನನ್ನ ಸಹೋದ್ಯೋಗಿ ಪವಿತ್ರ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ಈಗ ಇದು ದೇಣಿಗೆಯ ವಿಚಾರದಲ್ಲಿ ಇರುವಂಥದ್ದೇ ಸ್ಪಷ್ಟವಾಗಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕಾರಣ ಹೆಸರುಗಳು ಉಲ್ಲೇಖ ಬರೋದೇ ಅಲ್ಲಿ, ಬೇರೆ ಇನ್ಯಾವ ಕಾರಣಗಳು ಕೂಡ ಇಲ್ಲ ಅನ್ನೋದೇ ಇತಿಹಾಸ ತಜ್ಞರು ಹೇಳ್ತಾ ಇರೋದಾ? ಹೌದು, ಒಂದು ದೇವರಿಗೆ ದತ್ತಿಯನ್ನು ಕೊಡುವಂತಹ ವಿಚಾರ, ಇನ್ನೊಂದು ಇಲ್ಲಿ ಮೆನ್ಷನ್ ಆಗಿರುವಂಥದ್ದು ಇದು 16ನೇ ಶತಮಾನದ ಶಿಲಾಶಾಸನ ಇರ್ಬೋದು ಅನ್ನುವಂಥದ್ದು. ಅಂದ್ರೆ ಮಸೀದಿಗೂ ಮುನ್ನ ಅಲ್ಲಿ ದೇಗುಲ ಇತ್ತು ಅನ್ನುವಂತಹ ಪುರಾತತ್ವ ಇಲಾಖೆಯ ವಾದಕ್ಕೆ ಪುಷ್ಟಿ ಕೊಡುವಂತೆ ಈ ಕನ್ನಡದ ಶಿಲಾಶಾಸನ ಕೂಡ ಲಭ್ಯ ಆಗಿದೆ. ಸೊ ಹಾಗಾಗಿ 17ನೇ ಶತಮಾನದಲ್ಲಿ ಬಹುಶಃ ಔರಂಗಜೇಬ ಈ ದೇಗುಲವನ್ನ ಧ್ವಂಸ ಮಾಡಿ ಮಸೀದಿಯನ್ನ ಕಟ್ಟಿರ್ಬೋದು ಅನ್ನುವಂತಹ ಒಂದಿಷ್ಟು ವಾದಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಕನ್ನಡದ ಶಾಸನ ಏನ್ ಸಿಕ್ಕಿದೆ 16ನೇ ಶತಮಾನದ್ದು, ಸೊ ಅಲ್ಲಿ ಮೂಲತಃ ಅದು ಆದಿ ವಿಶ್ವೇಶ್ವರನ ದೇಗುಲ ಇದೆ ಅನ್ನುವಂತಹ ಒಂದಿಷ್ಟು ವಾದಗಳಿಗೆ ಪುಷ್ಟಿ ಕೊಟ್ಟಂತೆ ಆಗ್ತಾ ಇದೆ. ಸೊ ಹಾಗಾಗಿ ಅದರ ಜೊತೆಗೆ ಕನ್ನಡಕ್ಕೂ ಹಾಗೂ ಕರ್ನಾಟಕಕ್ಕೂ ಹಾಗೂ ಕಾಶಿಗೂ ಇರುವಂತಹ ನಂಟು ಎಷ್ಟು ಹಳೆಯದಾಗಿತ್ತು, ಎಷ್ಟು ಪುರಾತನವಾಗಿತ್ತು ಅನ್ನುವಂಥದ್ದು ಕೂಡ ಈ ಒಂದು ಶಿಲಾಶಾಸನದ ಮೂಲಕ ಗೊತ್ತಾಗ್ತಾ ಇದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.